ಪ್ರಜಾ ಬಂಧು ನೋಡ್ರಪ್ಪೋ ನೋಡ್ರಿ, ಕೇಳ್ರಪ್ಪೋ ಕೇಳ್ರಿ. ಕುಣಿಗಲ್ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಆಜೀವ ಸದಸ್ಯರ ಸಭೆಯನ್ನು ಪಟ್ಟಣದ ಸಾಹಿತ್ಯ ಭವನದ ಕಟ್ಟಡದಲ್ಲಿ ಏರ್ಪಡಿಸಲಾಗಿತ್ತು. ಈ ಸಮಾರಂಭದ ಅಧ್ಯಕ್ಷತೆಯನ್ನು ಕುಣಿಗಲ್ ತಾಲೂಕು ಕಸಾಪ ಅಧ್ಯಕ್ಷ ಕಪನಿಪಾಳ್ಯ ರಮೇಶ್ ವಹಿಸಿದ್ದು, ಜಿಲ್ಲಾ ಅಧ್ಯಕ್ಷರಾದ ಸಿದ್ಧಲಿಂಗಪ್ಪನವರು ಸೇರಿದಂತೆ ವಿವಿಧ ಪದಾಧಿಕಾರಿಗಳು ಮತ್ತು ಆಜೀವ ಸದಸ್ಯರು ಪಾಲ್ಗೊಂಡಿದ್ದರು. ಆಜೀವ ಸದಸ್ಯರ ಸಭೆ ಯಶಸ್ವಿಗೊಂಡಿದ್ದು, ಜಿಲ್ಲಾ ಅಧ್ಯಕ್ಷರು ಕೆಲವು ಮಾರ್ಗದರ್ಶನಗಳನ್ನು ನೀಡಿದ್ದು, ಆ ಮಾರ್ಗದರ್ಶನ ರೀತಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಚಟುವಟಿಕೆಗಳು ಕುಣಿಗಲ್ ತಾಲೂಕಿನಲ್ಲಿ ನಡೆಯುವಂತೆ ಸೂಚಿಸಿದ್ದಾರೆ. ಜಿಲ್ಲಾ ಅಧ್ಯಕ್ಷರಾದ ಸಿದ್ಧಲಿಂಗಪ್ಪನವರು ಮತ್ತು ತಾಲೂಕು ಅಧ್ಯಕ್ಷರಾದ ರಮೇಶ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮದ ಉದ್ಘಾಟನೆ ನಂತರ ಕುಣಿಗಲ್ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಕಪನಿಪಾಳ್ಯ ರಮೇಶ್ ಅವರು ಸಂಘದ ಚಟುವಟಿಕೆಗಳು ಮತ್ತು ಸಂಘದ ವಿವಿಧ ಕಾರ್ಯಕ್ರಮಗಳನ್ನು ನಡೆಸಿ ಬಂದಂಥ ರೀತಿಯನ್ನು ವಿವರಿಸಿದರು. ಚಟುವಟಿಕೆಗಳನ್ನು ಕೂಡ ನಾವು ಅನೇಕ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಪಾಲ್ಗೊಂಡು, ಇಲ್ಲಿ ಉದಾಹರಣೆ ನೀರಾವರಿ ವಿಚಾರ ಆಗಿರ್ಬೋದು ಅಥವಾ ಕುಣಿಗಲ್ ತಾಲೂಕಿನ ನೆಲ ಜಲ ಭಾಷೆಯ ಪ್ರಶ್ನೆ ಬಂದಂತ ಸಂದರ್ಭದಲ್ಲಿ ಎಲ್ಲ ಸಂಘ ಸಂಸ್ಥೆಗಳನ್ನ ಒಗ್ಗೂಡಿಸಿಕೊಂಡು ಹಲವು ಬಾರಿ ನಾವು ಆ ಸಂಘ ಸಂಸ್ಥೆಗಳ ಜೊತೆಯಲ್ಲಿ ಸೇರಿಕೊಂಡು ಕುಣಿಗಲ್ ತಾಲೂಕಿನ ಸಂಸ್ಕೃತಿಯನ್ನು ಎತ್ತಿರುವಂತ ಕಾರ್ಯಕ್ರಮವನ್ನ ಮಾಡಿದ್ದೀವಿ. ಕಾರ್ಯಕ್ರಮದಲ್ಲಿ ಕೋಶಾಧ್ಯಕ್ಷರಾದ ರಾಮಣ್ಣನವರು ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. 1,000 ವಿದ್ಯಾರ್ಥಿಗಳಿಗೆ ವಿತರಣೆ ಮಾಡಿ ಅದನ್ನ ನಿಮ್ಮ ಏಳಿಗೆ ಜೊತೆಗೆ ಅದರ ಬೆಳವಣಿಗೆ ಆಗಬೇಕು ಅಂತಕ್ಕಂಥ ಪ್ರಮಾಣವನ್ನು ತೋರಿಸಿ ಆ ಮಕ್ಕಳಿಗೆ ಕೊಟ್ಟು ಅದನ್ನು ಉಸ್ತುವಾರಿ ಎನ್ನುವುದನ್ನು ಗಮನಿಸ್ತಾ ಇದ್ದೇವೆ. ಹಾಗೆ ಸ್ವಾತಂತ್ರ್ಯೋತ್ಸವ, ರಾಜ್ಯೋತ್ಸವ, ನಾಡ ಹಬ್ಬಗಳನ್ನು ಸಭೆಯನ್ನು ಕುರಿತು ಮಾತನಾಡಿದ ಜಿಲ್ಲಾ ಅಧ್ಯಕ್ಷರಾದ ಸಿದ್ಧಲಿಂಗಪ್ಪನವರು ತುಮಕೂರು ಜಿಲ್ಲೆ ಮತ್ತು ವಿವಿಧ ತಾಲೂಕುಗಳಲ್ಲಿ ನಡೆಯುತ್ತಿರುವಂತಹ ಕಾರ್ಯಚಟುವಟಿಕೆಗಳ ಬಗ್ಗೆ ಸವಿವರವಾಗಿ ವಿವರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಿದ್ಧಲಿಂಗಪ್ಪನವರು ಕುಣಿಗಲ್ನಲ್ಲಿ ಅತ್ಯುತ್ತಮವಾದ ಕಾರ್ಯಕ್ರಮಗಳು ನಡೆದು ಬರುತ್ತಿದ್ದು, ಇನ್ನೂ ಹೆಚ್ಚಿನ ಸಂಘಟನೆ ಮೂಲಕ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದರೆ ಸೂಕ್ತ ಎಂದು ಹೇಳುವ ಮೂಲಕ ಉಳಿದಿರುವ 1.5 ವರ್ಷದಲ್ಲಿ ಸಂಘಟನೆ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಚಟುವಟಿಕೆಗಳು ಇಡೀ ಜಿಲ್ಲೆಯಾದ್ಯಂತ ಹೆಚ್ಚಬೇಕೆಂದು ಸಲಹೆ ನೀಡಿದರು. ಜಿಲ್ಲಾ ಸಮಿತಿಗೆ ಕಳಿಸಬೇಕು. ಮತ್ತೆ ನಮ್ಮ ಕಾರ್ಯಕಾರಿ ಸಮಿತಿ ಸಭೆ ವರ್ಷದಲ್ಲಿ ಕನಿಷ್ಠ 3 ನಡೆಯುವುದು. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿ ಸಭೆ ಕನಿಷ್ಠ ವರ್ಷಕ್ಕೆ 3 ಸಭೆಗಳು ನಡೆಯುವುದು. ಈ 3 ಸಭೆಗಳಿಗೆ ನಿರಂತರವಾಗಿ ಯಾರು ಕೈಗಾರಿಗಳಾಗ್ತಾರೆ ಆ ಸದಸ್ಯತ್ವ ಅಥವಾ ಆ ಪದಾಧಿಕಾರಿಗಳ ಮುಂದೆ ತಾನೇ ಬರುತ್ತಾರೆ. ಅವ್ರು ಬರಲಿಲ್ಲ ಅಂದರೆ ಆ ಸ್ಥಳಕ್ಕೆ ಮತ್ತೆ ಅದೇ ರೀತಿಯ ಉದಾಹರಣೆ ಹಿಂದುಳಿದ ವರ್ಗದ ಪ್ರತಿನಿಧಿಯಾಗಿದ್ದರೆ, ಮಹಿಳಾ ಪ್ರತಿನಿಧಿಯಾಗಿದ್ದರೆ ಅಂತಹವರನ್ನೇ ನೇಮಕ ಮಂಡಳಿಯಲ್ಲಿ ತಾಲೂಕು ಮಂದಿಗೆ ಅಧಿಕಾರ ಇದೆ. ನೇಮಿಸಿಕೊಂಡು ಜಿಲ್ಲಾ ಸಮಿತಿ ಕಳಿಸಬೇಕು. ಜಿಲ್ಲಾ ಸಮಿತಿ ರಾಜ್ಯ ಸಮಿತಿ ಕಳಿಸಿ ಅನುಮೋದನೆ ಕೊಡಿಸುತ್ತದೆ. ಇದು ಕಾರ್ಯವ್ಯಾಪ್ತಿಯಾಗಿ ನಡೀಬೇಕು ಅಂದರೆ ನಾವು ಆಚರಣೆಯನ್ನು ಕಡ್ಡಾಯವಾಗಿ ಪಾಲಿಸಬೇಕು. ಆಚರಣೆಯನ್ನು ದಾಖಲಿಸಬೇಕು, ನಡವಳಿಕೆಗಳನ್ನು ದಾಖಲಿಸಬೇಕು. ಆ ನಡವಳಿಕೆಗಳು ಮತ್ತು ಆಚರಣೆಗಳ ಆಧಾರದ ಮೇಲೆ
ಅದು ನಮ್ಮ ನಿಬಂಧನೆಗಳೇ ಇದೆ. ಅದನ್ನು ಯಾರು ಆತ ಈಗಾಗಲೇ ಸಿಂಧು ನಿಮ್ಮೆಲ್ಲರೂ ಗೊತ್ತಿದೆ 3.5 ವರ್ಷ ನಮ್ಮ ಮಗು ಮುಂದಿದೆ. ನಿಜವಾದ 1.5 ವರ್ಷಗಳ ಕಾಲ ಮಾಡ್ತಾ ಇದೆ. ನಾವು 3.5 ವರ್ಷಗಳ ಕಾಲ ಏನು ಕೆಲಸ ಮಾಡಿದ್ದೀವಿ ಅಂತ ಜನ ಮಾಡ್ತಿದ್ದಾರೆ, ನಾವು ಮಾಡ್ತಿದ್ದೀವಿ. ಈ 1.5 ವರ್ಷ ಏನು ಮಾಡಬೇಕು ಅನ್ನೋದೇ ನಮ್ಮಿಂದ ಯಕ್ಷ ಪ್ರಶ್ನೆ. ಮತ್ತೆ ನಾವು ಏನು ಮಾಡ್ತೀವಿ ಅನ್ನೋ ಮೇಲೆ ನಮ್ಮ ಭವಿಷ್ಯ ಕೂಡ ನಿಂತಿರ್ತದೆ. ಈ 1.5 ವರ್ಷ ನಾವು ಪರಾವರ್ತಾದ ಕೆಲಸವನ್ನ ಮಾಡಲೇಬೇಕಾಗಿದೆ. ಇದು ನಮ್ಮೆಲ್ಲ ಜವಾಬ್ದಾರಿ ಕೂಡ ಆಗಿದೆ. ವರ್ಷದಲ್ಲಿ ಸದಸ್ಯತ್ವ ಪಡೆಯುವುದು ಮತ್ತು ಮಾನವಗಳಿಗೂ ಒಂದು 10-15 ವರ್ಷ ಹಿಂದೆ ಕನಿಷ್ಠ 2 ಪುಸ್ತಕಗಳನ್ನು ಪ್ರಕಟಿಸಬೇಕು, ಸಾಹಿತ್ಯಾಸಕ್ತರಾಗಬೇಕು, ಕನ್ನಡ ಮೂಲಕ ಬರಬೇಕು, ಈಗ ಮಾತ್ರ ಸದಸ್ಯರಾಗಬೇಕು ಅಂತಕ್ಕಂಥ ಮಾನದಂಡ ಬಂದಿತ್ತು. ಈಗೇನಿದೆ, ಈಗ ಕನ್ನಡ ಬಲ್ಲವಾಗಬೇಕು ಮತ್ತೆ ಆಸಕ್ತಿ ಇರಬೇಕು. ಇಷ್ಟಿದ್ರೆ ಸಾಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯ ಆಗಬಹುದು. ನಾವು ಮುಂದಿನ ವರ್ಷದಲ್ಲಿ ಬಯಲಾಗಿ ಪಡೆಯತಕ್ಕಂಥ ಬಂದಾಗ ಕನ್ನಡ ಸಾಹಿತ್ಯ ಪರಿಷತ್ತು ಒಂದಷ್ಟು ಶಿಕ್ಷಣದ ಕನಿಷ್ಠ ಗರಿಷ್ಠವಾಗಿ ಹಾಕಬೇಕಂತಕ್ಕಂಥ ವಾದಗಳು ಮಾಡಿ ಕನ್ನಡ ಓದುವಂತಹ ಕರ್ನಾಟಕದಲ್ಲಿ ವಾಸ ಮಾಡ್ತಕ್ಕಂಥ ಅಥವಾ ಕರ್ನಾಟಕದ ಅಭಿಟ್ಟು ಹೊರಬಾರ್ದಿರ್ತಕ್ಕಂಥವೂ ಅಭಿಟ್ಟು ಹೊರಗಿಲ್ಲ ಅಂಥವ್ರನ್ನ ಸದಸ್ಯರನ್ನಾಗಿ ಮಾಡ್ಕೊಳ್ಬೋದು ಅಂತಕ್ಕಂಥ ನಿಬಂಧನೆಗಳು ಬಂತು. ಅಲ್ಲಿಂದಾಚೆಗೆ ಕೇವಲ 1.5 ಲಕ್ಷ ಇದ್ದಂಥ ಕನ್ನಡ ಸಾಹಿತ್ಯ ಪರಿಷತ್ತಿನ ಆದಿವಾಸಿ ಸದಸ್ಯರ ಸಂಖ್ಯೆ ಇವತ್ತು 4 ಲಕ್ಷವನ್ನು ಮೀರಿದೆ. ರಾಜ್ಯದ ಆದಿವಾಸಿ ಸದಸ್ಯರ ಲೆಕ್ಕ 4 ಲಕ್ಷವನ್ನು ಮೀರಿದೆ. ಯಾವುದೇ ಸಂಘ ಸಂಸ್ಥೆಗಳಲ್ಲಿ 4 ಲಕ್ಷ ಜನ ಇರ್ತಕ್ಕಂಥ ಸದಸ್ಯರ ಸಂಖ್ಯೆ ಇಲ್ಲ ಇಡೀ ದೇಶದಲ್ಲಿ. ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಮಾತ್ರ 4 ಲಕ್ಷ ಜನ ಇರ್ತಕ್ಕಂಥ 110 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಏಕೈಕ ಪ್ರಾರಂಭಿಕ ಸಂಸ್ಥೆ ಯಾವಾಗಂದ್ರೆ ಅದು ಕನ್ನಡ ಸಾಹಿತ್ಯ ಪರಿಷತ್ತು. 8 ವರ್ಷ ಆದ್ಮೇಲೆ ಎಲ್ಲೋ ಗೊತ್ತಿರಲ್ಲ, 10 ವರ್ಷದ ಕಟ್ಟೆ ದೇವಸ್ಥಾನ ಕಟ್ಟೆ ಸಮಾಜವಾಗಿರ್ತಕ್ಕಂಥ ಕೈಲಾಸ ಆಗ್ಬಿಟ್ಟಿರುತ್ತೆ. ವಾಪಸ್ ಹೋರಾಟಕ್ಕೆ ಇವಾಗ ನಾನೆಲ್ಲ ಕಚ್ಚಾ ಬೀಸಲ್ಲಿ ಎಲ್ಲ ನೋಡ್ತಿದ್ರೆ ಅಲ್ಲಿ ಮಹಾರಾಜ ಬಂದು ಆ ಕಟ್ಟೆ ದೇವಸ್ಥಾನ ಹೋಗಿ ಅವನು ಪೂಜೆ ಮಾಡಿಸ್ತಿರ್ತಾನೆ. ಇನ್ನ ತಳವಾರವೆಲ್ಲ ತಡ್ತಾರೆ, ನಡೆ ಆಚೆ ಇಲ್ಲೇನೈತಿ ಅಂತ. ಅಂದ್ರೆ ನಾವು 10-12 ವರ್ಷಗಳ ಕಾಲ ಬಿಟ್ಟು ಬಂದ್ರೆ ಆ ಜಾಗದಲ್ಲಿ ಏನಿರುತ್ತೆ ಏನು ಗೊತ್ತಾಗದೇ ಇಲ್ಲ ಅಂತ ಅಭಿವೃದ್ಧಿಯ ನಾಗಾರದಲ್ಲಿ ನಮ್ಮ ಪರಂಪರೆಯನ್ನ ಮರಿತಾ ಇದ್ದೀವಿ. ಅದರ ಬಗ್ಗೆ ಆಲೋಚನೆ ಮಾಡಬೇಕು. ಅದಕ್ಕೆ ನಾವೇ ಮಾಡಿದ್ದೀವಿ. ನಾನು ಚಿಕ್ಕಣರೆ ಈಗ ನಮ್ಮ ಜಿಲ್ಲೆಯಲ್ಲಿ ಪ್ರತಿ ತಾಲೂಕಿನಲ್ಲಿ 10 ಪ್ರೌಢಶಾಲೆಗಳಲ್ಲಿ ಕನ್ನಡದ ನಡೆ ಶಾಲೆಯ ಕಡೆ, 10 PU ಕಾಲೇಜಲ್ಲಿ ಕನ್ನಡದ ಸಾಹಿತ್ಯದ ನಡೆ ಕಾಲೇಜಿನ ಕಡೆ, ಡಿಗ್ರಿ ಕಾಲೇಜಿನಲ್ಲಿ ಕನ್ನಡದ ನಡೆ ಕಾಲೇಜಿನ ಕಡೆ, ಯುವ ಜನತೆಯ ಕಡೆ. ಈ ಶಿರೋನಾಮ ಇಟ್ಕೊಂಡು 8 ತಿಂಗಳಲ್ಲಿ 300 ಕಾರ್ಯಕ್ರಮಗಳನ್ನು ರೂಪಿಸಿದ್ದೀವಿ. 8 ತಿಂಗಳಲ್ಲಿ ಇಡೀ ಜಿಲ್ಲಾದ್ಯಂತ 300 ಕಾರ್ಯಕ್ರಮಗಳಾಗಬೇಕು. ಅದಕ್ಕೆ ಖರ್ಚಿರಬಾರ್ದು ಅಂತ, ಯಾರು ಹೊಡೆಯಾಗಬಾರ್ದು, ಅನುದಾನಕ್ಕೆ ನಿರೀಕ್ಷೆ ಮಾಡಬಾರ್ದು. ಕೇವಲ ಆ ಕಾಲೇಜಿನ ಮುಖ್ಯಸ್ಥರ ಕಾರ್ಯಕ್ರಮದ ಅಧ್ಯಕ್ಷರು, ಆ ಕಾಲೇಜಿನಲ್ಲಿರ್ತಕ್ಕಂಥ ಅಧ್ಯಾಪಕನ ಉಪನ್ಯಾಸ, ಅದಕ್ಕೊಂದೇ ಅಕ್ಕಪಕ್ಕದ ಶಾಲೆಯಲ್ಲಿರ್ತಕ್ಕಂಥವ್ರನ್ನ ಆ ಪರಿಣಿತಿಯನ್ನು ಕರೆದಿರ್ತಕ್ಕಂಥ ಕರೆಯೋದು. ಆಮೇಲೆ ಮುಖ್ಯ ಅತಿಥಿಗಳಾಗಿ ಯಾರು ಗಣ್ಯರು ಅಂತ ಇರ್ತಾರೋ ಅಥವಾ ಸಾಹಿತ್ಯದ ಆಸಕ್ತಿ ಇರ್ತಾರೋ ಅಂಥವ್ರನ್ನ ಮುಖ್ಯ ಅತಿಥಿಗಳೇ ಕರೆಯೋದು. 3 ಜನರು ಮುಂದೆ ಅವಧಿ ಮಾತ್ರ. ವಾರದಲ್ಲಿ 1 ದಿನ ಮುಂದೋವಧಿಯಲ್ಲಿ ಪ್ರೌಢಶಾಲೆಗಳಲ್ಲಿ, ವಾರದಲ್ಲಿ 1 ದಿನ ಮುಂದೋವಧಿ ಪದವಿ ಕಾಲೇಜಿನಲ್ಲಿ, ವಾರದಲ್ಲಿ 1 ದಿನ ಮುಂದೋವಧಿ ಡಿಗ್ರಿ ಕಾಲೇಜಿನಲ್ಲಿ. ಮುಂದಿನ ತಿಂಗಳಿಂದ ಡಿಗ್ರಿ ಕಾಲೇಜ್ ರಜೆ ಬರೋದ್ರಿಂದ ಆಗಸ್ಟಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ಈಗ 50 ಶಾಲೆಗಳನ್ನ ಪ್ರೌಢಶಾಲೆಗಳಲ್ಲಿ 6 ತಾಲೂಕು ತುಮಕೂರು ದಕ್ಷಿಣ ಜಿಲ್ಲೆಯಲ್ಲಿ ಮುಗಿಸಿದ್ದೀವಿ. ಮುಂದಿನ ಕಾಲದಲ್ಲಿ ಕೂಡ 10 ಶಾಲೆಗಳನ್ನು ಮುಗಿಸಿ ಆ ಪಟ್ಟಿಯಲ್ಲಿ ಅದನ್ನು ಕೂಡ ಸೇರಿಸ್ತೀವಿ. ಮತ್ತು 6 ತಾಲೂಕಿಂದ 60 ಕಾರ್ಯಕ್ರಮಗಳು ಪ್ರೌಢಶಾಲೆಯಲ್ಲಿ ಆಗಬೇಕು. ಮತ್ತೆ ಪ್ರೌಢಶಾಲೆಯಲ್ಲಿ ತನ್ನ ಕಾರ್ಯಕ್ರಮದ ವಿಷಯಗಳು ಯಾವುದಂದ್ರೆ ವ್ಯಾಕರಣದ ಬಗ್ಗೆ, ಭಾಷಣ ಕಲೆಯ ಬಗ್ಗೆ, ಪತ್ರ ಲೇಖನದ ಬಗ್ಗೆ, ಮತ್ತೆ ಪಟ್ಟಿಗೆ ಪೂರಕವಾಗಿ ಅವ್ರಿಗೇನು ಸಿಲೆಬಸ್ ಇದೆ ಅದಕ್ಕೆ ಪೂರಕವಾಗಿ ಬಂದು ನೋಡ್ರಪ್ಪೋ ನೋಡ್ರಿ, ಕೇಳ್ರಪ್ಪೋ ಕೇಳ್ರಿ.